ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಬೆಳಗ್ಗೆ ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ತಿದ್ದೆ. ಮಕ್ಕಳೆಲ್ಲ ಸ್ಕೂಲ್ ಕಳ್ಸಾದ್ಮೇಲೆ ಈಗ ಲಾಗ್ ಮಾಡ್ತಾ ಇರೋಂಥದ್ದು. ಫ್ರೆಂಡ್ಸ್, ನಾನು ರಾಗಿನ ತೊಳೆದಾಕಿದ್ದೀನಿ. ಗಣೇಶ ಹಬ್ಬದ್ದು ವಿಡಿಯೋ ಲೇಟಾಗಿ ಬರ್ತಾ ಇರೋದನ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕೆಂದರೆ ಹುಷಾರಿಲ್ಲದ ಕಾರಣ ಸ್ವಲ್ಪ ಹೀಗೆ ಡಿಲೇ ಆಗ್ತಾ ಹೋಯಿತು ವೀಡಿಯೋಸ್. ಅದಕ್ಕಾಗಿ ಲೇಟಾಗಿ ಬರ್ತಾ ಇದೆ. ಎಲ್ಲ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಬಂದು ಇದನ್ನ ಅಕ್ಕಿ ಮತ್ತು ರಾಗಿನ ಎರಡನ್ನೂ ತೊಳೆದು ಇಲ್ಲಿ ಒಣಗಿಸಿಟ್ಟಿರುವಂಥದ್ದು. ಇದು ಅಕ್ಕಿ ಬಂದರೆ ಒಂದೆರಡು ಸೇರು ಅಕ್ಕಿ ಹಾಕಿದ್ದೀನಿ, 4 ಸೇರು ರಾಗಿನ ತೊಗೊಂಡಿದ್ದೀನಿ. ಇದನ್ನು ತೊಳೆದು ನೀಟಾಗಿ ಒಣಗಿಸ್ತಾ ಇದ್ದೀನಿ. ಏನಕ್ಕೆ ಈ ಥರ ಮಾಡ್ತಾಯಿದ್ದರೆ ಕಡುಬು ಮಾಡೋದಕ್ಕೆ. ಅಕ್ಕಿ ಕಡುಬು ಆಗಿರ್ಬೋದು, ರಾಗಿ ಕಡುಬು ಆಗಿರ್ಬೋದು ಮಾಡ್ಬೋದು. ಇಲ್ಲಿ ಮಗ ಕೂಡ ಆಟ ಆಡ್ತಾ ಅವನು ಕೂಡ ಇದ್ದಾನೆ. ನಾನು ಅಕ್ಕಿನ ಇದು ಮಾಡ್ತಾ ಇದ್ನಲ್ವ, ಅದಕ್ಕೆ ಅವನು ಕೂಡ ಬಂದು ಅಕ್ಕಿನ ಆಡ್ತಾ ಕೂತ್ಕೊಂಡಿದ್ದಾನೆ. ತೊಳೆದೆಲ್ಲ ಹಾಕಿದ್ದೆ, ಅದು ಸ್ವಲ್ಪ ಎಲ್ಲ ಡ್ರೈ ಆದಮೇಲೆ ತೋರಿಸ್ತಾ ಇರೋವಂಥದ್ದು. ಇನ್ನೇನು ಒಂದು ಅರ್ಧ ಭಾಗ ಒಣಗಿದೆ. ಇನ್ನೊಂದು ಸ್ವಲ್ಪ ಹೊತ್ತು ಒಣಗಾದ್ಮೇಲೆ ಇದನ್ನು ಮಿಷಿನ್ ಕಳಿಸ್ಬೇಕು. ಈಗ ನೀಟಾಗಿ ಎಲ್ಲ ಒಣಗಾಯಿತು. ಈಗ ನಾನು ಬಂದು ಎಳ್ಳನ್ನು ತೊಗೊಂಡು ಬಂದಿದ್ದೆ ಹಬ್ಬಕ್ಕೆ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಎಳ್ಳು ಒಂದು 100 ಗ್ರಾಮ್ ಎಳ್ಳನ್ನು ತೊಗೊಂಡು ಬಂದಿದ್ದೆ. ಬೇಕಂದರೆ ಎಳ್ಳಲ್ಲಿ ಮಾಡ್ಕೊಬೋದು, ಕಡಲೆ ಪಪ್ಪಲ್ಲಿ ಮಾಡ್ಕೊಬೋದು. ನಾನಿದು ಬಂದು ಅಂಗಡಿನಲ್ಲಿ ತೊಗೊಂಡು ಬಂದಿರುವಂಥದ್ದು. ನಾನು ಬಂದು ಬಿಳಿ ಎಳ್ಳಿನಿಂದ ಕಡುಬು ಮಾಡ್ತಾ ಇರೋದು. ಇದನ್ನು ಬಾಣಲೆಲಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಚಿಟಪಟ ಅನ್ನೋ ತನಕನೂ ಫ್ರೈ ಮಾಡ್ಕೊಳ್ಳೋದು ಇದು ಎಳ್ಳನ್ನು. ನಮ್ಮ ಸೈಡು ಬಾಳಂತೀರು ಮತ್ತು ಬಸರಿಯವ್ರಿಗೆ ಎಳ್ಳಿಂದ ಕಡುಬು ಮಾಡಿಕೊಡೋದಿಲ್ಲ. ಅವರು ಬಂದು ಕಡಲೆಪಪ್ಪಿಂದ ಕಡುಬನ್ನು ಮಾಡಿಕೊಡ್ತಾರೆ. ನಾನು ಬಂದು ಈಗ ನಮಗೆ ಮಕ್ಕಳು ಎಳೆ ಮಕ್ಕಳಿದ್ದು ಅವ್ರಿಗೂ ತಿನ್ನಬಾರ್ದು, ಕೆಮ್ಮೆಲ್ಲ ಬರುತ್ತೆ ಅಂತೇಳ್ಬಿಟ್ಟು ಎಳ್ಳಿಂದ ಅವ್ರಿಗೆ ಮಕ್ಳಿಗೂ ಕೊಡೋದಿಲ್ಲ. ಕಡಲೆಪಪ್ಪಿನಿಂದ ಪೌಡ್ರ್ ಮಾಡಿ ಕೊಡೋವಂಥದ್ದು. ಈಗ ಎಳ್ಳನ್ನು ನಾನು ನೀಟಾಗೆಲ್ಲ ಹುರ್ಕೊತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಚಿಟಪಟ ಅಂತ ಹೇಳ್ಬಿಟ್ಟು ಎಲ್ಲ ಸೌಂಡ್ ಬರ್ತದೆ. ಹುರಿಬೇಕಾದ್ರೆ ಅದು ಗಮನ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಈಗ ಇದನ್ನು ಹುರಿದಾದ್ಮೇಲೆ ಸ್ವಲ್ಪ ಹೊತ್ತು ತಣ್ಣಗೆ ಮಾಡಿಕೊಂಡು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈ ಥರ ತೆರೆಯಾಗಿ ಪೌಡ್ರ್ ಮಾಡಿ ಇಟ್ಕೊಂಡದ್ದು. ಈಗ ಪೌಡ್ರೆಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಕಡುಬು ಮಾಡುವಾಗ ಕೊಬ್ಬರಿ ಮತ್ತು ಬೆಲ್ಲವನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಕಡುಬು ಮಾಡ್ಕೊತೀವಿ. ಇನ್ನೇನು ರಾಗಿ ಅಕ್ಕಿ ಮತ್ತು ಮಿಷಿನ್ ಕಲಿಸಿದ್ದೆ. ಮಿಷಿನಿಂದ ಯಜಮಾನ್ರು ಹಾಕ್ಸ್ಕೊಬಂದು ಕೊಟ್ಟಿದ್ದಾರೆ. ಈಗ ರಾಗಿ ನೋಡಿ ಈ ಥರ ಹಾಕ್ಸ್ಕೊಬಂದಿದ್ದಾರೆ. ರಾಗಿ ಮತ್ತು ಅಕ್ಕಿ, ರಾಗಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಎರಡೂ ಕೂಡ ಮಿಷಿನ್ಗೆ ಹೋಗಿ ಬಂತು. ಈಗ ಮಿಷಿನ್ ಆಗಿದೆ. ಈಗ ಇದನ್ನು ಜಲ್ಡಿ ಮಾಡಬೇಕು. ಇದನ್ನು ಯಾವ ಥರ ಜಲ್ಡಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಇದು ಬಂದು ಮಾಮೂಲಿ ಜಲ್ಡಿನಲ್ಲಿ ಅಕ್ಕಿ ಹಿಟ್ಟನ್ನು ಮಾಮೂಲಿ ಜಲ್ಡಿ ಮಾಡ್ಕೊತೀವಿ. ರಾಗಿ ಹಿಟ್ಟನ್ನು ಬಂದು ನಾವು ಬಟ್ಟೆಯಿಂದ ಸೋಸ್ಕೊತೀವಿ. ಏನಕ್ಕೆ ಈ ಥರ ಮಾಡ್ತೀವಿ ಅಂದರೆ ಕಡುಬು, ಇದು ಒಡ್ರಾಗಿ ಹಿಟ್ಟು ಅಂತೇಳ್ಬಿಟ್ಟು ಕರಿತೀವಿ. ಈ ಹಿಟ್ಟಲ್ಲೇ ಕಡುಬು ಮತ್ತು ಶಾವಿಗೆ ಎಲ್ಲ ಮಾಡೋವಂಥದ್ದು ನಾವು. ಈಗ ತೆಳ್ಳಗಿರೋಂಥ ವೇಲನ್ನು ತೊಗೊಂಡು ವೇಲಿಂದ ಈ ಥರ ಹಾಕ್ಕೊಂಡು ಜಲ್ಡಿ ಮಾಡ್ಕೊತಾ ಇರೋವಂಥದ್ದು. ಈಗ ಬಟ್ಟೆನಲ್ಲಿ ಸೋಸ್ಕೊತೀನಿ. ಸೋಸ್ಕೊಂಡಾದ್ಮೇಲೆ ಇದರಲ್ಲಿರೋಂಥ ಈಗ ಇದು ಸೋಸ್ಕೊಂಡಾದ್ಮೇಲೆ ಅದರೊಳಗಡೆ ಇರೋವಂಥ ಪೌಡ್ರೆಲ್ಲ ಉದುರಿ ಇದ್ರ ಮೇಲೆ ಇರೋವಂಥ ಸಿಪ್ಪೆ ಅಂತ ಹೇಳ್ತಾರಲ್ವ, ಅದೆಲ್ಲ ಸಪ್ರೇಟ್ ಬರುತ್ತೆ. ಇದನ್ನು ಬೇಕು ಅಂದರೆ ಮತ್ತೆ ಮೆಷಿನ್ ಕಲಿಸ್ಬೋದು. ಇಲ್ಲ ಅಂತಂದರೆ ನಮ್ಮ ಮನೆಯಲ್ಲಿ ಹಸು ಕುರಿ ಎಲ್ಲ ಇದಲ್ವ, ಅದು ತಿನ್ನುತ್ತೆ ಅಂತೇಳ್ಬಿಟ್ಟು ನಾವು ಇದನ್ನು ವೇಸ್ಟ್ ಮಾಡ್ಕೊತೀವಿ. ತುಂಬ ಜನ ವೇಸ್ಟ್ ಮಾಡೋದಿಲ್ಲ. ಇದನ್ನು ಮತ್ತೆ ಮಿಷಿನ್ ಕಲಸಿ ಮತ್ತೆ ಪೌಡ್ರ್ ಮಾಡ್ಕೊತಾರೆ, ಮುದ್ದೆಗೆ ಹಾಕ್ಕೊತಾರೆ. ನಾವು ಬಂದು ಹಸುಗೆ ಕುರಿಗೆ ಹಾಕ್ಕೊತೀವಿ. ಈಗ ಇದು ಈ ಥರ ಜಲ್ಡಿ ಮಾಡಿ ಎಲ್ಲ ಇಟ್ಕೊಂಡಿದ್ದೀನಿ. ಮಾಡಾದ್ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಬರುತ್ತೆ. ವೈಟಾಗಿ ಪೌಡ್ರಾಗಿ ಬಂದಿದೆ. ಇದು ಸ್ವಲ್ಪ ಕಲ್ಲು ಮಿಷಿನಲ್ಲಿ ಹಾಕಿದ್ದು ಇನ್ನೂ ನುಣ್ಣಗೆ ಬರ್ತಾಯಿತ್ತು. ಸ್ವಲ್ಪ ಈ ಥರ ಬಂದಿದ್ದಷ್ಟೇ, ಬಟ್ ಆಗಿದೆ. ಇದರಲ್ಲೇ ಶಾವಿಗೆ ಮಾಡೋವಂಥದ್ದು ಮತ್ತು ಕಡುಬು ಮಾಡೋದು ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಟೇಸ್ಟು ಇದರಲ್ಲಿ ಎಲ್ಲನೂ ಅಷ್ಟೇ. ಇದು ನೋಡಿ, ಜಲ್ಡಿ ಎಲ್ಲ ಆದಮೇಲೆ ಬಂದಿರೋದಂಥ ಇದನ್ನು ಎಷ್ಟು ಬಂದಿದೆ, ಇದನ್ನು ತೆಗೆದು ಕುರ್ತಿಗೆ ಹಾಕ್ತೀವಿ ನಾವು. ಫ್ರೆಂಡ್ಸ್, ಈಗ ನಾನು ಬಂದು ಮನೆಯಲ್ಲಿ ಮಿಷಿನ್ಗೆಲ್ಲ ಹೋಗಿ ಬಂದೆ. ಎಲ್ಲ ಆದಮೇಲೆ ಈಗ ತೋಟಕ್ಕೆ ಅಂತೇಳ್ಬಿಟ್ಟು ಬಂದೆ. ಹುಲ್ಲು ಸ್ವಲ್ಪ ತೊಗೊಂಡೋಗೋಣ ಅಂತೇಳ್ಬಿಟ್ಟು ಇಲ್ಲಿ ತೋಟದ ಬಂದಮೇಲೆ ಇಲ್ಲಿ ನವಿಲುಗಳು ತುಂಬಾ ನವಿಲೆಲ್ಲ ಓಡಾಡ್ತಾ ಇರುತ್ತೆ. ಈಗ ನಾನು ನವಿಲು ನೋಡ್ತಾ ಇದ್ದೆ, ಅದನ್ನೇ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವು ನೋಡಿದ್ವಿ, ನಮ್ಮನ್ನು ನೋಡಿ ಹಾರ್ಕೊಂಡು ಹೊರಟ್ರು. ಇದು ಆ ಕಾರಣಕ್ಕೆ ಅದನ್ನ ತೋರಿಸ್ತಾ ಇದ್ದೀನಿ. ತೋಟದ ಹತ್ರ ಹೋಗಿ ಬರಬೇಕಾದ್ರೆ ನವಿಲು ರಾಗಿ ಹೊಲದಲ್ಲಿತ್ತು. ನನ್ನ ಮಗ ಮುಂದೆ ಬರಬೇಕಾದ್ರೆ ನವಿಲನ್ನ ನೋಡಿಬಿಟ್ಟು, ಇಲ್ಲಿದೆಮ್ಮ, ಇಲ್ಲಿದ್ದಾವೆ, ಫೋಟೋ ಹಿಡಿಯಮ್ಮ ಅಂತ ಹೇಳ್ಬಿಟ್ಟು ಅವನು ಇದು ಮಾಡ್ತಾಯಿದ್ದ. ಹಾಗೆಯೇ ನಮ್ಮ ಹೊಲದಲ್ಲಿ ಬಂದಿದೆ ಅಂತ ಹೇಳ್ಬಿಟ್ಟು ತೋರಿಸಿದ್ರೆ, ಅವ್ನು ನೋಡಿ ನಮ್ಮನ್ನು ನೋಡಿ ಎಷ್ಟು ಫಾಸ್ಟಾಗಿ ಹೋಗ್ತಾಯಿದೆ ಅಂತ ಹೇಳ್ಬಿಟ್ಟು ನಾವು ಹೋದಷ್ಟು ಅದು ಬೇಗನೆ ಹೋಗುತ್ತೆ. ಎಷ್ಟು ದೊಡ್ಡ ದೊಡ್ಡ ನವಿಲ್ಸ್ ಅಂದರೆ ತುಂಬಾ ಚೆನ್ನಾಗಿದೆ, ಮುದ್ದಾಗಿದೆ. ನವಿಲು ನೋಡೋದಕ್ಕೆ ತುಂಬ ನವಿಲಿದೆ. ಆದರೆ ಒಂದೊಂದು ಟೈಮ್ ಹೋದಾಗ ಫೋನ್ ಎತ್ಕೊಂಡು ಹೋಗಿರೋದಿಲ್ಲ.
ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ ಹೊಸಬು ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ವಿ. ಫ್ರೆಂಡ್ಸ್, ನಾನು ಬಂದು ತೋಟ ಅಂದರೆ ರಾಗಿ ಹೊಲದ ಹತ್ರ ಬಂದಿದ್ದೆ. ನೋಡ್ಕೊಳ್ಳೋಣ ಅಂತೇಳ್ಬಿಟ್ಟು ಹಾಗೆಯೇ ಹುಲ್ಲೆಲ್ಲ ತೊಗೊಂಡು ಈಗ ಹೊರಟಿದ್ದೀನಿ ಮನೆಗೆ. ಏನು ವಿಡಿಯೋ ಎಲ್ಲ ಏನು ಮಾಡೋಕ್ಕೆ ಹೋಗಲಿಲ್ಲ. ಇಲ್ಲಿ ಹೋಗ್ತಾ ಹಾಗೆಯೇ ನವಿಲೆಲ್ಲ ಕಾಣ್ತಾಯಿತ್ತು, ಅದನ್ನಾಗೆ ವಿಡಿಯೋ ಮಾಡ್ತಾ ಈಗ ಹೊರಟಿದ್ವಿ. ನಾನು ಮತ್ತು ನನ್ನ ಮಗ ಇಬ್ಬರು ಕೂಡ ಬಂದಿದ್ವಿ. ಈಗ ನೋಡಿಕೊಂಡು ತೋಟ ಎಲ್ಲ ನೋಡಿಕೊಂಡು ಈಗ ಹುಲ್ಲೆಲ್ಲ ತೊಗೊಂಡು ಹೊರಟಿದ್ದೀನಿ. ಮಗ ನೋಡ್ತಾ ಇರ್ಬೋದು, ನನ್ನ ಮಗ ನೋಡಿ. ಹಾಯ್ ಫ್ರೆಂಡ್ಸ್ ಹೇಳು. ನೋಡಿ, ಈಗ ಮನೆಗೆ ಹೋಗ್ತಾ ಇದ್ದೀವಿ. ಎಲ್ಲ ತೊಗೊಂಡು ಈವ್ನಿಂಗ್ ಆಗಿಬಿಟ್ಟಿದೆ. ಇವಾಗ ಹೋಗ್ತಾ ಇರೋಂಥದ್ದು. ಮನೆಗೆ ಹೋದ್ಮೇಲೆ ಸಿಗ್ತೀನಿ. ತೋಟದ ಹೋಗ್ಬಿಟ್ಟು ಆಮೇಲೆ ಹೋಗುವಂಥದ್ದು. ತೋಟದ ಹತ್ರದಿಂದ ಬಂದು ಮನೆಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಈಗ ಪೂಜೆಯನ್ನು ಮಾಡ್ತಾ ಇರೋವಂಥದ್ದು. ಕಡ್ಡಿ ಅಣಿಸಿ ಪೂಜೆಯನ್ನು ಮಾಡಿದ್ದು, ದೀಪ ಎಲ್ಲ ಅಣಿಸ್ಬಿಟ್ಟು ಈಗ ಪೂಜೆ ಮಾಡಿದ್ದೀನಿ. ಡೈಲಿ ಮಾಮೂಲಿ ಕಡ್ಡಿ ಅಣಿಸಿ ಪೂಜೆ ಮಾಡೋವಂಥದ್ದು ಡೈಲಿನೂ. ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನೇನು ಅಡುಗೆ ಮಾಡೋಣ ಅಂತೇಳ್ಬಿಟ್ಟು ಅಡುಗೆ ಮಾಡೋದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಕೊಬ್ಬರಿ ಮತ್ತು ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಮೆಣಸು ಸ್ವಲ್ಪ ಅಕ್ಕಿ ಇಷ್ಟನ್ನು ಹಾಕ್ಕೊಂಡು ಹಾಲ್ಸಾರಿಗೆ ರುಬ್ಕೊಳ್ಳೋವಂಥದ್ದು. ಈಸಿಯಾಗಿ ಹಾಲ್ಸಾರನ್ನು ಮಾಡ್ಕೊಳ್ಳೋವಂಥದ್ದು. ನಾನು ಬಂದು ಇವತ್ತು ಹಸಿ ಕಾಳನ್ನು ಹಾಕಿ ಮಾಡ್ತಾಯಿದ್ದೀನಿ. ಚಿಗಡಿ ಕಾಳು ಮತ್ತು ಅವರೆಕಾಳನ್ನು ಹಾಕಿ ಇವತ್ತು ಹಾಲ್ಸಾರು ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಆದರೆ ಮೆಣಸಿನ್ಕಾಯಿ ಹಾಕೋದ್ರಿಂದ ಸ್ವಲ್ಪ ಕಲರ್ ಚೇಂಜ್ ಬರುತ್ತೆ. ನೋಡೋಣ ಯಾವಾಗ ಬನ್ನಿ ಯಾವ ಥರ ಅಂತ ಹೇಳ್ಬಿಟ್ಟು ಈಗ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿರೋದಕ್ಕೋಸ್ಕರ ಖಾರ ಈ ಥರ ಕಾಣಿಸ್ತಾ ಇದೆ. ಇಲ್ಲಿ ನಾನು ಚಿಗಡಿ ಕಾಳು ಮತ್ತು ಅವರೆಕಾಳು 2 ಮತ್ತು ಚಿಗಡಿ ಕಾಳು ತಟ್ಟೆಗಳನ್ನು ಹಾಕ್ಕೊಂಡು ಈಗ ನಾನು ಹಾಲ್ಸಾರು ಮಾಡ್ತಾ ಇರೋವಂಥದ್ದು. ತುಂಬಾ ಚೆನ್ನಾಗಿರುತ್ತೆ. ಫ್ರೆಶ್ ಆಗಿರೋಂಥ ಕಾಯಿನ ಕಿತ್ಕೊಂಡ್ಬಂದು ಸಾಂಬಾರು ಮಾಡೋಣ ಅಂತೇಳಿ ಮಾಡ್ತಾಯಿರೋದು. ಹಸ್ಬೆಂಡ್ಗೆ ತುಂಬ ಇಷ್ಟ ಹಾಲ್ಸಾರು ಅಂತಂದರೆ. ಈ ಹಸಿ ಕಾಳನ್ನು ಹಾಕಿ ಹಾಲ್ಸಾರು ಮಾಡಿದ್ರೆ ಇಷ್ಟಪಟ್ಟು ತಿಂತಾರೆ. ಆ ಕಾರಣಕ್ಕೆ ಇವತ್ತು ನಾನು ಹಾಲ್ಸಾರು ಮಾಡ್ತಾಯಿದ್ದೀನಿ. ನನಗೂ ಕೂಡ ತುಂಬ ಇಷ್ಟ ಹಾಲ್ಸಾರು. ಹಾಗಾಗಿ ಇವಾಗ ಹಾಲ್ಸಾರು ಮಾಡೋಣ ಅಂತೇಳ್ಬಿಟ್ಟು ಇದರಲ್ಲಿ ಹುಳ ಏನಾದರೂ ಇರುತ್ತೆ ಅಂತೇಳ್ಬಿಟ್ಟು ಈಗ ಮರದಲ್ಲಿ ಹಾಕಿ ಎಲ್ಲ ಅದು ಕ್ಲೀನ್ ಮಾಡಿ ಕೇರಿಬಿಟ್ಟು ಇನ್ನೇನಿದ್ರು ಇದನ್ನು ನೀರು ಕಾಯಕ್ಕಿಟ್ಟಿದ್ದೀನಿ. ಅದನ್ನು ಅದರಲ್ಲೇ ಹಾಕೋಣ. ಈಗ ಬನ್ನಿ ತೋರಿಸ್ತೀನಿ ಯಾವ ಥರ ಮಾಡ್ತೀನಿ ಹಾಲ್ಸಾರು ಅಂತೇಳ್ಬಿಟ್ಟು. ಈಗ ನೀರು ಒಂದು ಪಾತ್ರೆಯಲ್ಲಿ ಇಟ್ಟಿದ್ದೀನಿ, ಕಾಯ್ತಾ ಇದೆ. ಇನ್ನೊಂದು ಕಡೆ ಬಂದು ಜೋಳ ಬೇಯಿಸ್ತಾ ಇದ್ದೀವಿ. ಈಗ ಜೋಳ ತೊಗೊಂಬಂದಿದ್ರು, ಅದಕ್ಕೆ ಜೋಳ ಇಟ್ಟು ಒಲೆ ಮೇಲೆ ಬೇಯಿಸ್ತಾ ಇರೋವಂಥದ್ದು. ಇನ್ನೇನು ಜೋಳ ಕೂಡ ಬೇಯ್ತಾ ಬಂದಿದೆ. ಇನ್ನೊಂದು ಸೈಡ್ ನೀರು ಕೂಡ ಕಾದೆಲ್ಲ ಆಗಿದೆ. ಇನ್ನೇನಿದ್ರು ಇದನ್ನು ಇಳಿಸ್ಬಿಟ್ಟು ಇನ್ನು ಇದಕ್ಕೆ ಕಾಳನ್ನು ಹಾಕಿ ಬೇಯೋದಕ್ಕೆ ಇಡ್ತೀನಿ. ಇವತ್ತು ನಮ್ಮ ಮನೆಯಲ್ಲಿ ನಾವು ಮಾಡ್ತಾ ಇರೋದು ಹಾಲ್ಸಾರು ಮತ್ತು ಜೋಳವನ್ನು ಬೇಯಿಸಿದ್ವಿ. ಎಲ್ಲ ಮಕ್ಕಳೆಲ್ಲ ಇದ್ದಾರೆ ತಿಂತಾರೆ ಅಂತೇಳ್ಬಿಟ್ಟು ಈಗ ನೋಡಿ ಕಾಳನ್ನು ಹಾಕಿದ್ದೀನಿ. ನೀರು ಕಾದಿದ್ದಲ್ವ ನೀರಿಗೆ. ಸೊ ಒಲೆ ಮೇಲೆ ಕಾಯೋದಕ್ಕೆ ಇಟ್ಟಿದ್ದೀನಿ. ಕಾಳೆಲ್ಲ ಬೇಯ್ತಾ ಇದೆ. ಇನ್ನೊಂದು ಸೈಡ್ ಮುದ್ದೆಗೆ ಇಟ್ಟಿದ್ದೀನಿ. ಇವತ್ತು ಒಲೆಯಲ್ಲಿ ಹಾಲ್ಸಾರು ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಗೊತ್ತಾಯಿತು, ಒಲೆಯಲ್ಲಿ ಸಾಂಬಾರು ಮಾಡೋದಕ್ಕೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತೇಳ್ಬಿಟ್ಟು ಈಗ ಸ್ವಲ್ಪ ಕಾಳು ಬೆಂದಾದ್ಮೇಲೆ ಈಗ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ಇನ್ನೊಂದು ಸ್ವಲ್ಪ ಬೇಯೋದಕ್ಕೆ ಅಂತೇಳಿ ಇಟ್ಟಿದ್ದೀನಿ. ಬೆಂದೆಲ್ಲ ಆಯಿತು. ರುಬ್ಬಿರೋಂಥ ಖಾರವನ್ನು ಇದಕ್ಕೆ ಹಾಕ್ಕೊತಾ ಇರೋವಂಥದ್ದು. ಪಾತ್ರೆಯಿಂದ ನಾನು ಶಿಫ್ಟ್ ಮಾಡ್ಕೊಂಡಿದ್ದೀನಿ ಕುಕ್ಕರ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಖಾರ ಹಾಕಿದ್ಮೇಲೆ ಒಂದು ಕುದಿ ಬಂದಾದಮೇಲೆ ಈಗ ಹಸಿ ಹಾಲನ್ನು ಹಾಕ್ತಾ ಇರೋವಂಥದ್ದು. ಹಸಿ ಹಾಲು ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಆಲ್ಮೋಸ್ಟ್ ತುಂಬ ಜನಕ್ಕೆ ಗೊತ್ತಿರುತ್ತೆ ಹಾಲ್ಸಾರು ಯಾವ ಥರ ಮಾಡೋದು ಅಂತ. ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ನಾವು ಮಾಡೋದು ಬಂದು ಇದೇ ಥರನೇ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಸಾಂಬಾರು ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ. ಈಗ ನಾನು ಕೂಡ ಟೇಸ್ಟ್ ನೋಡ್ತಾ ಇದ್ದೆ, ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂತೇಳ್ಬಿಟ್ಟು. ಈಗ ಹಾಲು ಹಾಕಾದ್ಮೇಲೆ ಒಂದು ಕುದಿ ಬಂದಿದೆ. ಇನ್ನೇನು ಕುದಿ ಬಂದಾದಮೇಲೆ ಪಾತ್ರೆ ಈಚೆ ಇಳಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ಹಾಲ್ಸಾರು ಮಾಡಾಯಿತು. ಇಲ್ಲಿ ನೋಡಿ, ಹಾಲ್ಸಾರು ರೆಡಿ. ಶೆಕೆ ಯಾಕಂದರೆ ಹಬ್ಬ ಅಲ್ವಾ, ಆ ಕಾರಣಕ್ಕೆ ತುಂಬ ಅಂದರೆ ತುಂಬಾ ಶೆಕೆ ಆಗ್ತಾಯಿದೆ. ಇನ್ನೇನು ಮುದ್ದೆಗೆ ಇಟ್ಟಿದ್ದೀನಿ. ಮುದ್ದೆ ರೆಡಿ ಆಯಿತು ಅಂದರೆ ಊಟ ರೆಡಿ. ಇವತ್ತು ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕು, ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲು ಮುಚ್ಕೊಂಡ್ಬರುತ್ತೆ. ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್, ಹಾಲ್ಸಾರು ಮುದ್ದೆ ರೆಡಿ. ಈಗ ಊಟ ಮಾಡೋದು.
ಈ ಥರ ಮಾಡಿ ಇಲ್ಲಿ ನೋಡಿ ಫ್ರೆಂಡ್ಸ್, ಶೈನ್ ಮ್ಯಾಗಿ ತಿಂತಾ ಇದ್ದಾನೆ. ಶೈನ್ ಮುದ್ದೆ ತಿನ್ನಲ್ವಂತೆ. ಅಪ್ಪ ನೀವು ಮುದ್ದೆ ತಿನ್ನಲ್ಲ ಯಾಕ? ಹಾಂ